ಹಾಯ್ ಫ್ಯಾಮ್, ಎಲ್ಲರಿಗೆ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೀಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಆ್ಯಸ್ ಯೂಶುವಲ್ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನಿಮಗೆ ತೋರಿಸೋಣ ಅಂತ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಅದ್ರ ಬಗ್ಗೆ ರಿವ್ಯೂ ಕೊಡೋಣ. ಕ್ವಾಲಿಟಿ ಹೇಗಿದೆ, ಪ್ರೈಸ್ ಏನಿದೆ, ಹಾಗೆ ಹೇಗೆ ಫೇಸ್ಗೆ ಸೆಟ್ ಆಗುತ್ತೆ ಅಂತ. ಸೊ ಇದು ಬಂದು ಒಂದು ಮೇಕಪ್ ಪ್ರಾಡಕ್ಟ್. ಸೊ ಅದು ಬೇರೆ ಯಾವುದೂ ಅಲ್ಲ. ಸೊ ಕಾಜಲ್ ತರಿಸಿದ್ದೀನಿ, ವೈಟ್ ಕಾಜಲ್, ಲ್ಯಾಕ್ಮಿ ಬ್ರ್ಯಾಂಡ್ದು ವೈಟ್ ಕಾಜಲ್ ತರಿಸಿದ್ದೀನಿ. ಸೊ ಯೂಶಲಿ ಎಲ್ಲರೂ ಬ್ಲ್ಯಾಕ್ ಕಲರ್ ಕಾಜಲ್ನ ಯೂಸ್ ಮಾಡ್ತೀರಾ, ವೈಟ್ ಕಲರ್ ಕಾಜಲ್ನ ಯೂಸ್ ಮಾಡೋರು ತುಂಬಾ ಕಮ್ಮಿ. ಸೊ ಅದ್ರಲ್ಲಿ ನಾನು ಕೂಡ ಒಬ್ಳು. ಆದರೆ ಇವತ್ತು ನಾನು ವೈಟ್ ಕಲರ್ ಕಾಜಲ್ನ ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಲ್ಯಾಕ್ಮಿ ಇಂದ ವೈಟ್ ಕಲರ್ ಕಾಜಲ್ನ ಆರ್ಡರ್ ಮಾಡಿದ್ದೀನಿ. ಸೊ ಬಂದಿದೆ. ಇದ್ರದ್ದು ಕ್ವಾಲಿಟಿ ಹೇಗಿದೆ, ಪ್ರೈಸ್ ಹೇಗಿದೆ, ಎಲ್ಲರೂ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ನ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಇದನ್ನ ವಿಡಿಯೋನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇದು ಬಂದು ಬ್ರ್ಯಾಂಡ್ ಬಂದು ಲ್ಯಾಕ್ಮಿ ಬ್ರ್ಯಾಂಡ್. ಸೊ ಐಕಾನಿಕ್ ಕಾಜಲ್ ವೈಟ್ ಕಲರ್ನ ತರಿಸಿದ್ದೀನಿ. ವೈಟ್ ಕಲರ್ ಹೇಗಿದೆ, ಐಗೆ ಹೇಗೆ ಸೂಟ್ ಆಗುತ್ತೆ ಅಂತ ತೋರ್ಸಕ್ಕೋಸ್ಕರ. ಹಾಗೆ ಇನ್ನೊಂದು ಹೇಳಬೇಕು, ಬ್ಲ್ಯಾಕ್ ಕಲರ್ ಕಾಜಲ್ನ ನಾವು ಕಣ್ಣು ಚಿಕ್ಕದಿರೋರು ಯೂಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚಿಕ್ಕದು ಕಾಣಿಸುತ್ತೆ. ಆದರೆ ನಾವು ವೈಟ್ ಕಲರ್ ಕಾಜಲ್ನ ಯೂಸ್ ಮಾಡಿದ್ರೆ ಸಣ್ಣ ಇರೋ ಕಣ್ಣುಗಳಿಗೆ ಅದು ಸ್ವಲ್ಪ ದಪ್ಪ ಕಾಣಿಸುತ್ತಂತೆ. ಸೊ ಅದನ್ನೇ ಟೆಸ್ಟ್ ಮಾಡೋಣ ಅಂತಾನೆ ಈ ಕಾಜಲ್ನ ನಾನು ತರಿಸಿರೋದು. ಸೊ ನಂದು ಕಣ್ಣು ಬಂದು ಸ್ವಲ್ಪ ಚಿಕ್ಕದಿದೆ, ಅದಕ್ಕೋಸ್ಕರ ಇವತ್ತು ಹಾಕಿ ನೋಡಿ ನಿಮ್ಮೆಲ್ಲರಿಗೂ ಅದನ್ನ ತೋರ್ಸೋಣ ಅಂತ ತರಿಸಿದ್ದೀನಿ. ಸೊ ಓಪನ್ ಮಾಡೇ ಬಿಡ್ತೀನಿ. ಹಾಗೆ ಇದ್ರ ಪ್ರೈಸ್ ಬಂದು ಇದು ನಾನು ಆನ್ಲೈನ್ ಅಮೆಝಾನ್ ಇಂದ ಆರ್ಡರ್ ಮಾಡಿರೋದು. ಸೊ ಕಾಜಲ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೆ ತೋರ್ಸಕ್ಕೆ. ಯಾಕೆಂದ್ರೆ ವೈಟ್ ಕಲರ್ ಕಾಜಲ್ ಕಣ್ಣು ಸಣ್ಣ ಇದ್ದವ್ರಿಗೆ ಸ್ವಲ್ಪ ದಪ್ಪ ಕಾಣಿಸುತ್ತಂತೆ. ಸೊ ಅದನ್ನ ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ಈ ಕಾಜಲ್ನ ತರಿಸಿದ್ದೀನಿ. ಸೊ ಇವಾಗ ಹಾಕಿ ನೋಡ್ತೀನಿ, ಕಣ್ಣು ಚಿಕ್ಕ ಕಾಣಿಸುತ್ತಾ ಇಲ್ಲ ದೊಡ್ಡ ಕಾಣಿಸುತ್ತಾ ಅಥವಾ ಇರೋ ಥರನೇ ಕಾಣಿಸುತ್ತಾ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದನ್ನ ಹಾಕೋಣ ಇವಾಗ. ಬೇಡಪ್ಪ, ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಕ್ ಹೋಗಲ್ಲ, ಮಿಸ್ ಆಗಿ ಹೋದ್ರೆ ಕಾಜಲ್ ಹೋಗ್ಬಿಡುತ್ತೆ. ಸೊ ಇದನ್ನ ಅಪ್ಲೈ ಮಾಡ್ಕೊತೀನಿ ಇವಾಗ. ಹೀಗಿದೆ. ಸೊ ನಾವು ಕಂಪ್ಲೀಟ್ ಆಗಿ ಒಂದು ಲುಕ್ ನ ಕ್ರಿಯೇಟ್ ಮಾಡಿ ಆಮೇಲೆ ಕಾಜಲ್ ಹಾಕೋಬೇಕು. ಸೊ ಡೈರೆಕ್ಟ್ ಕಾಜಲ್ ಹಾಕಿದಾಗ ಹೇಗೆ ಕಾಣಿಸುತ್ತೆ ನೋಡಿ, ಇದು ನ್ಯಾಚುರಲ್ ಅಂತ ಅನ್ಸಲ್ಲ. ಕಾಜಲ್ ಈಸ್ ಬೆಸ್ಟ್, ಗುಡ್ ಇದೆ, ಆದ್ರೆ ಇದು ನ್ಯಾಚುರಲ್ ಅಂತ ಅನ್ಸಲ್ಲ. ಯಾಕೆ ಅಂದ್ರೆ ನಾನು ಐ ಮೇಕಪ್ ಮಾಡಿಲ್ಲ. ಸೊ ಸ್ವಲ್ಪ ಶೇಡ್ಸ್ನ ಯೂಸ್ ಮಾಡಿ ಐ ಮೇಕಪ್ ಒಂಚೂರು ಮಾಡ್ಕೊತೀನಿ, ಆವಾಗ ಅದು ನ್ಯಾಚುರಲ್ ಅಂತ ಅನ್ಸ್ಬೋದೇನೋ. ಟೆಸ್ಟ್ ಮಾಡೋಣ. ಪ್ಯಾಲೆಟ್ ಯೂಸ್ ಮಾಡಿ ನಾನು ಒಂದು ಶೇಡ್ನ ಹಾಕೊತಾ ಇದ್ದೀನಿ. ಕೆಮ್ಮು ಮೊನ್ನೆ ಯೂಸ್ ಮಾಡಿದ್ದಾ? ಇಲ್ಲಪ್ಪ, ಮೊನ್ನೆಯಲ್ಲಿದ್ದೆ, ಹೊರಗಡೆ ಹೋಗಿದ್ನಲ್ಲ ಬ್ಯಾಂಗ್ಳೂರ್ಗೆ. ನೀನು ಯಾಕೆ ಹೋಗ್ತಾ ಇದ್ದೆ ಇವತ್ತ ಪಾಪು. ಕಾಜಲ್ ಹೆಂಗಿದೆ ಅಂತ ನೀನು ಹೇಳ್ಬೇಕು. ಚೆನ್ನಾಗಿದ್ಯಾ? ಸರಿ ಕೂತ್ಕೋಬಿಟ್ಬಿಡ್ತೀಯ. ನೋಡಿದ್ರಲ್ಲ, ಸೊ ನಾನು ವೈಟ್ ಕಾಜಲ್ ಸ್ವಲ್ಪ ಆರ್ಟಿಫಿಷಿಯಲ್ ತರ ಕಾಣಿಸ್ತಾ ಇತ್ತು ಅಂತ ಮೇಲೆ ಪ್ಯಾಲೆಟ್ ಇಂದ ಐ ಮೇಕಪ್ ನ ಮಾಡ್ಕೊಂಡೆ. ಹಾಗೆ ಕೆಳಗಡೆನೂ ಕೂಡ ಸ್ವಲ್ಪ ಐ ಮೇಕಪ್ ನ ಮಾಡ್ಕೊಂಡೆ. ಸೊ ಅದರಿಂದ ನನಗೆ ನ್ಯಾಚುರಲ್ ಅಂತ ಅನಿಸ್ತಾ ಇದೆ. ಕ್ವಾಲಿಟಿ ಇಸ್ ಗುಡ್, ತುಂಬಾನೇ ಚೆನ್ನಾಗಿದೆ. ಹಾಗೆ ಪ್ರೈಸ್ ಕೂಡ ವರ್ತ್ ಇದೆ. ನೀವು ಇದನ್ನ ಯೂಸ್ ಮಾಡಬಹುದು. ಸೊ ನಾನು ಲ್ಯಾಕ್ಮಿಯಿಂದ ಇದನ್ನ ಪರ್ಚೇಸ್ ಮಾಡಿದ್ದು ಆನ್ಲೈನ್ ಇಂದ. ಹೋಪ್ ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನೋ ಡೌಟ್ ಇದ್ರು ನನಗೆ ಕಮೆಂಟ್ ಮಾಡಿ. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುತ್ತೆ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.